ಮಂಗಳೂರು ಬಾಂಬರ್ಗೆ ಸಿಕ್ಕಾಪಟ್ಟೆ ಡ್ರಿಲ್ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಒಬ್ಬ ಭಯೋತ್ಪಾದಕ ಸಿಕ್ಕಂತ ಸಂದರ್ಭದಲ್ಲಿ ಪೊಲೀಸರು ಸುಮ್ಮನೆ ಬಿಡ್ತಾರ? ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಆತನನ್ನ ಸಾಕಷ್ಟು ಡ್ರಿಲ್ ಮಾಡಲಾಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಮಾರ್ಗದಲ್ಲೇ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಡೀ ರಾತ್ರಿ ಮಂಗಳೂರಲ್ಲಿ ಸೈಕೋನನ್ನ ವಿಚಾರಣೆ ಮಾಡಲಾಗಿದೆ. ಮಂಗಳೂರಿಗೆ ಬರ್ತಿದ್ದಂತೆ ಎಸಿಪಿ ಕಚೇರಿಗೆ ಬಾಂಬರ್ನನ್ನ ಕರೆತರಲಾಗಿತ್ತು. ಮಂಗಳೂರಿಗೆ ಬರ್ತಿದ್ದಂತೆ ಎಸಿಪಿ ಬೆಳ್ಳಿಯಪ್ಪ ಅವರು ಈತನನ್ನ ವಿಚಾರಣೆ ಮೇಲೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಾಂಬರ್ ಆದಿತ್ಯ ರಾವ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಯಾವ ರೀತಿಯಾಗಿ ಈತ ಸಿದ್ಧಪಡಿಸ್ತಾ ಬಾಂಬ್ ಅನ್ನ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಈಗ ಆಲ್ರೆಡಿ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಕೇಳಿದ್ದಾರೆ ಬಾಂಬ್ ಇಡುವಂತ ಬಗ್ಗೆ. ಯಾಕೆ ಯೋಚನೆ ಮಾಡಿದೆ ನೀನು? ಏರ್ಪೋರ್ಟ್ ನಲ್ಲೇ ಬಾಂಬ್ ಬಿಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಬಾಂಬ್ ತಯಾರಿಸಿದ್ದು ಹೇಗೆ? ಯಾರು ಹೇಳ್ಕೊಟ್ರು ನಿಂಗೆ? ಯಾರಾದ್ರೂ ಸಾಥ್ ಕೊಟ್ಟಿದ್ರ ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಬಾಂಬ್ ತಯಾರಿಕೆಗೆ ಕಚ್ಚಾ ವಸ್ತುಗಳು ಸಿಕ್ಕಿದ್ದಲ್ಲಿ ಎಷ್ಟು ದಿನಗಳಿಂದ ಈ ಬಾಂಬ್ ಅನ್ನ ತಯಾರಿಸ್ತಿದ್ದೆ ನೀನು? ಒಂದೇ ಬಾಂಬ್ ತಯಾರಿಸಿದ್ದ ಅಥವಾ ಇನ್ನೂ ಏನಾದ್ರೂ ಇದೆಯಾ? ಯಾರೆಲ್ಲ ಸಪೋರ್ಟಿಗೆ ನಿನ್ಗೆ ನಿಂತಿದ್ರು ಈ ರೀತಿಯಾದಂತ ಕೃತ್ಯವನ್ನ ಎಸಗಲಿಕ್ಕೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಆದಿತ್ಯ ರಾವ್ಗೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಆದಿತ್ಯ. ಕೆಲಸ ಕೊಡ್ದಿದ್ದಕ್ಕೆ ಸಿಟ್ಟಿನಿಂದಲೇ ಬಾಂಬ್ ಅನ್ನ ಇಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನ್ ಕಾರಣ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆತ ಸ್ಫೋಟಕ ಮಾಹಿತಿಯನ್ನ ಬಿಟ್ಟಿರುವಂತದ್ದು. ಏನಪ್ಪಾ ಅಂದ್ರೆ, ಕೆಲಸ ಕೊಡ್ಲಿಲ್ಲ, ಆ ಒಂದು ಸಿಟ್ಟಿನಿಂದಲೇ ನಾನು ಬಾಂಬ್ ಅನ್ನ ಇಟ್ಟಿರೋದು ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸರಿಯಾಗಿ ಕೆಲಸ ಸಿಕ್ಕಿದಿದ್ರೆ ಈ ರೀತಿಯಾದಂತ ಕೃತ್ಯವನ್ನ ಎಸಗ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾನೆ. ಕೆಲಸ ಕೊಡ್ದಿದ್ದಕ್ಕೆ ಸಿಟ್ಟಿನಿಂದಲೇ ಬಾಂಬ್ ಅನ್ನ ಇಟ್ಟಿದ್ದಾಗಿ ಆತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಕಾಲಿಗೆ ಗುಂಡು ಹೊಡಿತಾರೆ ಅನ್ನುವ ಭೀತಿಯಿಂದ ನಾನು ಶರಣಾದೆ, ಪೊಲೀಸರು ಸುಮ್ಮನೆ ಬಿಡೋದಿಲ್ಲ ಅನ್ನುವ ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಸೊ ಹೀಗಾಗಿನೇ ನಾನು ಪೊಲೀಸರ ಮುಂದೆ ಬಂದು ಶರಣಾದೆ ಅಂತ ಕೂಡ ತಪ್ಪನ್ನ ಒಪ್ಕೊಂಡಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬಂದು ಈತ ಶರಣಾದ ಅನ್ನೋದ್ರ ಬಗ್ಗೆನೂ ಕೂಡ ಆತ ಮಾತನಾಡಿರುವಂತದ್ದು. ಶಿವಮೊಗ್ಗ ಮಾರ್ಗವಾಗಿ ಬೆಂಗಳೂರಿಗೆ ಬಂದು ಶರಣಾಗಿದ್ದಾನೆ. ಯೂಟ್ಯೂಬ್ ನಲ್ಲಿ ಉಗ್ರರ ವಿಡಿಯೋವನ್ನ ನೋಡ್ತಾ ಇದ್ದಂತೆ ಆದಿತ್ಯ ಇದರಿಂದ ಪ್ರಭಾವಿತನಾಗಿದ್ದಾಗಿ ಹೇಳಿದ್ದಾನೆ ಬಾಂಬರ್. ಬಾಂಬ್ ತಯಾರಿಕೆಗಾಗಿ 2 ತಿಂಗಳಿಂದ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ. 2 ತಿಂಗಳಿಂದಲೂ ಕೂಡ ಯಾವ ರೀತಿಯಾಗಿ ಬಾಂಬನ್ನ ತಯಾರಿಸಬೇಕು, ಎಲ್ಲಿಡಬೇಕು, ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಿಸ್ಬೇಕು, ಏನೆಲ್ಲ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಯೂಟ್ಯೂಬ್ ನಲ್ಲೇ ಚೆಕ್ ಮಾಡ್ತಾ ಇದ್ದಂತೆ. 13 ವರ್ಷಗಳಲ್ಲಿ 18 ಕೆಲಸವನ್ನ ಬದಲಿಸಿದ್ದ ಈ ಆದಿತ್ಯ ರಾವ್ ವ್ಯವಸ್ಥೆ ಬಗ್ಗೆ ಆಕ್ರೋಶದಿಂದ ಈ ಕೃತ್ಯ ಅಂತ ತಪ್ಪನ್ನ ಒಪ್ಕೊಂಡಿದ್ದಾನೆ. ತಡರಾತ್ರಿ 2 ಗಂಟೆಯವರೆಗೂ ಆದಿತ್ಯ ರಾವ್ಗೆ ಫುಲ್ ಡ್ರಿಲ್ ಅನ್ನ ಮಾಡಲಾಗಿರುವಂತದ್ದು. ಯಾಕೆಂದ್ರೆ ನಿನ್ನೆ ಬೆಳಗ್ಗೆ 8:40ಕ್ಕೆ ಆತ ಇಲ್ಲಿ ಡಿಜಿ ಆಫೀಸ್ ಮುಂದೆ ಬಂದು ತನ್ನ ತಪ್ಪನ್ನ ಒಪ್ಕೊಳ್ತಿದ್ದ ಹಾಗೆ ಮಂಗಳೂರು ಪೊಲೀಸರು ಕೂಡ ಬಂದು ಇಲ್ಲಿಗೆ ಕರ್ಕೊಂಡು ಹೋಗಿರುವಂತದ್ದು. ಮಂಗಳೂರಿನ ಪೊಲೀಸರು ಬಂದಾದ್ಮೇಲೆ ಆತನನ್ನ ತಡರಾತ್ರಿ 2 ಗಂಟೆಯವರೆಗೂ ಕೂಡ ಡ್ರಿಲ್ ಮಾಡಲಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಸ್ಫೋಟಕ ಇರಿಸಿರುವ ಪ್ರಕರಣದ ಸಂಬಂಧ ಆರೋಪಿ ಆದಿತ್ಯ ರಾವ್ರನ್ನು ಬೆಂಗಳೂರಿನಲ್ಲಿ ನಮ್ಮ ತನಿಖಾ ತಂಡ ದಸ್ತಗಿರಿ ಮಾಡಿ ಮೊದಲನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಲಯಕ್ಕೆ ಪರಿಸ್ಥಿತಿಯ ಮನವರಿಕೆ ಮಾಡಿಸಿ ಮಾನ್ಯ ನ್ಯಾಯಾಲಯವು ಲಭ್ಯ ದಾಖಲಾತಿಗಳ ಆಧಾರದ ಮೇಲೆ ಮಂಗಳೂರಿನ ತನಿಖಾ ತಂಡದ ತನಿಖಾಧಿಕಾರಿ ಬೆಳ್ಳಿಯಪ್ಪರವರಿಗೆ ಒಂದು ಟ್ರಾನ್ಸಿಟ್ ವಾರೆಂಟ್ನ ಆದೇಶಿಸಿ ಕೊಟ್ಟಿರ್ತಾರೆ. ವಿವರವಾದ ವಿಚಾರಣೆ ನಡೆಯಲಿದೆ. ಸಾಕ್ಷ್ಯಾಧಾರಗಳಿದೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇರಬಹುದು, ಕರಾಬರೇಟಿವ್ ಎವಿಡೆನ್ಸ್ ಆಧಾರದ ಮೇಲೆ ಆರೋಪಿಯನ್ನು ನಾವು ಪ್ರಶ್ನೆ ಮಾಡಿ ಬೆಂಗಳೂರಿನ ಮಾನ್ಯ ನ್ಯಾಯಾಲಯ ನಮಗೇನು ಗಡುವು ನೀಡಿದೆ 6ನೇ JMFC ಮಂಗಳೂರು ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರುಪಡಿಸಿ ಮುಂದಿನ ಆದೇಶಗಳನ್ನ ನಾವು ಪಡೆದುಕೊಂತೀವಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿಶನ್, ಯಾವ ರೀತಿಯಾಗಿ ವಿಚಾರಣೆ ನಡೀತು ನಿನ್ನೆ ಎಲ್ಲ, ಇವತ್ತು ಏನೆಲ್ಲ ಪ್ರೋಸೆಸ್ಗಳಿದೆ ಅಂತ?
ನಿನ್ನೆ ತಡರಾತ್ರಿ ಸುಮಾರು 2 ಗಂಟೆ ತನಕ ಆದಿತ್ಯ ರಾವ್ನನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸುಮಾರು 9:30 ಗಂಟೆಗೆ ಪಣಂಬೂರು ಎಸಿಪಿ ಕಚೇರಿಗೆ ಮಂಗಳೂರು ಪೊಲೀಸರು ಇಲ್ಲಿಗೆ ತಂದ್ರು. ಆನಂತರವಾಗಿ ಸುಮಾರು 10 ಗಂಟೆಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಪಿ ಹರ್ಷ ಸ್ಟೇಷನ್ಗೆ ಬಂದ್ರು. ಆನಂತರವಾಗಿ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಎಸಿಪಿ ಬೆಳ್ಳಿಯಪ್ಪ ನೇತೃತ್ವದ ಸುಮಾರು 6 ಮಂದಿಯ ತಂಡ ಆದಿತ್ಯ ರಾವ್ನನ್ನ ವಿಚಾರಣೆ ಮಾಡಿರುವಂತದ್ದು. ನಾವೀಗ ಪಣಂಬೂರು ಎಸಿಪಿ ಕಚೇರಿ ಮುಂಭಾಗದಲ್ಲಿದ್ದೇವೆ. ಇಲ್ಲೇ ಆತನನ್ನು ಇರುವಂತದ್ದು. ಇವತ್ತು ಮಂಗಳೂರು 6ನೇ JMFC ಕೋರ್ಟಿಗೆ ಆದಿತ್ಯ ರಾವ್ನನ್ನ ಹಾಜರುಪಡಿಸಲಿದ್ದಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಹಾಗಾಗಿ ಪಣಂಬೂರು ಸ್ಟೇಷನ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಇಲ್ಲಿ ಅಳವಡಿಸಿರುವಂತದ್ದು. ಆದಿತ್ಯ ರಾವ್ನನ್ನ ಸುಮಾರು ರಾತ್ರಿ 2 ಗಂಟೆ ತನಕ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಪ್ರಕರಣದ ಕುರಿತಾಗಿ ಆಯಾಯ ತನಿಖೆಗಳಲ್ಲಿ ಮತ್ತು ಸಾಕ್ಷ್ಯಾಧಾರಿಗಳ ಹೇಳಿಕೆಗಳನ್ನ ಸಂಗ್ರಹಿಸಿ ವಿಚಾರಣೆ ಮಾಡಿರುವಂತದ್ದು. ಯಾಕೆ ಬಾಂಬ್ ಇಟ್ಟಿರುವಂತದ್ದು ಮತ್ತು ಬಾಂಬ್ ಇಡೋಕೆ ಪೂರ್ವ ಸಿದ್ಧತೆಯನ್ನ ಮಾಡಿರೋದು ಯಾಕೆ, ಮತ್ತೆ ಏರ್ಪೋರ್ಟ್ ಅನ್ನೇ ಟಾರ್ಗೆಟ್ ಮಾಡಿರೋದಕ್ಕೆ ಎಂಬುದರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗಾಗಿ ನನಗೆ ಸರಿಯಾಗಿ ಕೆಲಸ ಸಿಗದೇ ಇರೋ ಕಾರಣಕ್ಕಾಗಿ, ಸಮಾಜದ ವ್ಯವಸ್ಥೆಯ ಮೇಲೆ ಆಕ್ರೋಶಗೊಂಡಿರೋ ಕಾರಣಕ್ಕಾಗಿ ನಾನು ಬಾಂಬ್ ಇಟ್ಟಿರೋದಾಗಿ ಮತ್ತೆ ಮಣಿಪಾಲದಲ್ಲಿ ಆ ಬಾಂಬ್ ಅನ್ನ ತಯಾರು ಮಾಡಿರೋದಾಗಿ ಆತ ಒಪ್ಪಿಕೊಂಡಿರುವಂತದ್ದು. ಈ ಬಗ್ಗೆ 11 ಗಂಟೆಗೆ ಮಂಗಳೂರು ಕಮಿಷನರ್ PS ಹರ್ಷ ಅವರು ವಿವರವಾದ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಡಲಿದ್ದಾರೆ. ಮತ್ತೆ ಬೆಂಗಳೂರಿಗೆ ಎಸ್ಕೇಪ್ ಆದ್ರ ಬಗ್ಗೆ ಕೂಡ ರೋಚಕವಾದ ಸತ್ಯವನ್ನ ಹೇಳಿರುವಂತದ್ದು. ಇಲ್ಲಿಂದ ನೇರವಾಗಿ ಮಣಿಪಾಲಕ್ಕೆ ಹೋಗಿ ಆಮೇಲೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಲಾರಿಯಲ್ಲಿ ಬೆಂಗಳೂರಿಗೆ ಹೋಗುವುದಾಗಿ ಹೇಳಿರುವಂತದ್ದು. ಒಟ್ಟಿನಲ್ಲಿ ಆದಿತ್ಯ ರಾವ್ನ ವಿಚಾರಣೆಯನ್ನ ಸುಮಾರು 6 ಜನ ಪೊಲೀಸ್ ಅಧಿಕಾರಿಗಳ ತಂಡ ತಡರಾತ್ರಿ 2 ಗಂಟೆ ತನಕ ಮಾಡಿದೆ. ಇವತ್ತು ನ್ಯಾಯಾಧೀಶರ ಮುಂದೆ ಆದಿತ್ಯ ರಾವ್ನನ್ನ ಒಪ್ಪಿಸಲಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಪೊಲೀಸ್ ಕಸ್ಟಡಿ ಕೊಡುವಂತ ಸಾಧ್ಯತೆಗಳು ಕೂಡ ಬಹುತೇಕವಾಗಿರುವಂತದ್ದು. ಪೃಥ್ವಿರಾಜ್. ಓಕೆ.